ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ 2 ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದಂತಹ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಟೀಚರ್ಸ್ ರಿಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ, C&R ರೂಲ್ ಯಾವಾಗ ಆಗುತ್ತೆ, ಯಾವಾಗ ಬರುತ್ತೆ ಅಂತ. ಸೊ ಫೈನಲ್ ಆಗಿ ಬಂದಿದೆ. ಸೊ ತುಂಬ ಜನಕ್ಕೊಂದು ಭಯ ಇತ್ತು, ಬ್ಯಾಕಪ್ ಸ್ಕೋರ್ ರಿಮೂವ್ ಆಗುತ್ತಾ, ಯಾಕಂದರೆ ನಮ್ಮದು ಡಿಗ್ರಿನಲ್ಲಿ ಕಡಿಮೆ ಸ್ಕೋರ್ ಇದೆ. ಆ್ಯಂಡ್ ಏನು 2019ಇಂದ 21 ತನಕ ಕೋವಿಡ್ ಪ್ರಾಬ್ಲಮ್ ಆಗಿತ್ತು. ಸೊ ಅವಾಗ ಅವ್ರಿಗೆಲ್ಲ ಕ್ಲಾಸಸ್ಗೆ ಹೋಗ್ದಿರಾ, ಎಕ್ಸಾಮ್ಸ್ ಬರೀದಿರಾ ಅವ್ರಿಗೆಲ್ಲ ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸೊ ಈ ಎರಡನ್ನೂ ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆ ರೆಗ್ಯುಲರ್ ಆಗಿ ಕ್ಲಾಸ್ಗೆ ಹೋಗಿ ಎಕ್ಸಾಮ್ ಬರ್ದಿರೋರಿಗೆ ಮೋಸ ಆಗ್ತಾ ಇತ್ತು. ಸೊ ಹಾಗಾಗಿ ತುಂಬ ಜನ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಬೇಕು ಅಂತ ಹೇಳಿ ಎಷ್ಟೊಂದು ಸ್ಟ್ರೈಕ್ಗಳನ್ನು ಮಾಡಿಬಿಟ್ಟಿದ್ರು, ಎಷ್ಟೊಂದು ಮನವಿ ಪತ್ರಗಳನ್ನು ಸಲ್ಲಿಸಿದ್ರು. ಸೊ ಅದರ ಫಲವಾಗಿ ಇವತ್ತು ಟೀಚರ್ ಆಸ್ಪಿರೆಂಟ್ಸ್ಗೆ, ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಕೂಡ ಆಗುತ್ತೆ. ಸೊ ಇವಾಗ ಏನು C&R ರೂಲ್ ಬಂದಿದೆ ಅದ್ರ ಪ್ರಕಾರ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆಯಾ, ಎಷ್ಟಾಗಿದೆ, ಆ್ಯಂಡ್ GPSTR ಮತ್ತು PSTR, CET ಎಷ್ಟು ಪರ್ಸೆಂಟ್ ಇದೆ, ಎಲ್ಲವನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕರಡು ಪ್ರತಿ ಯಾವಾಗ ರಿಲೀಸ್ ಆಗಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಬುಧವಾರ 21ನೇ ತಾರೀಕು ಜನವರಿ 2026 ಅಂತ. ಸೊ ಇಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಆಗಿರೋದು. ಸೊ ಇವತ್ತು ಬಂದಿರುವಂತಹ ಈ ಒಂದು ಕರಡು ಪ್ರತಿ ಅಂತ ಹೇಳ್ಬೋದು. ಇದು ಜಸ್ಟ್ ಕರಡು ಪ್ರತಿ ಆಗಿರುತ್ತೆ. ಸೊ ಇದರಲ್ಲಿ ಏನೇ ಒಂದು ಚೇಂಜಸ್ ಬೇಕು ಅಂತಂದ್ರೂ, ಇದರಲ್ಲಿ ಯಾವುದಾದ್ರೂ ನಮಗೆ ಇಲ್ಲ ಇನ್ನೂ ಸ್ವಲ್ಪ ಚೇಂಜಸ್ ಆಗಬೇಕಿತ್ತು ಅಂತಂದರೆ ನಮಗೆ 15 ಡೇಸ್ ಟೈಮ್ ಕೊಡ್ತಾರೆ. ಸೊ ಆ 15 ಡೇಸ್ ಟೈಮಲ್ಲಿ ನಾವೇನು ಮಾಡಬೇಕು, ಏನಾದರೂ ಚೇಂಜಸ್ ಬೇಕಿತ್ತು ಅಂತಂದರೆ ನಾವು ಮತ್ತೆ ಅವರಿಗೆ ಕಳಿಸ್ಬೋದು. ಸೊ ಹೇಳ್ಬೋದು ಈ ಥರ ಚೇಂಜಸ್ ಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ GPSTR ಮತ್ತು PSTR ಬಗ್ಗೆ ಮಾತ್ರನೇ ಇಲ್ಲಿ ಕೊಟ್ಟಿರೋ ಅಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಒಂದನೇ ತರಗತಿಯಿಂದ 5ನೇ ತರಗತಿ ತನಕ ಟೀಚ್ ಮಾಡ್ತಕ್ಕಂತಹ ಟೀಚರ್ಸ್ಗೆ ಮುಂಚೆ ಹೇಗಿತ್ತು, CET ಪರ್ಸೆಂಟ್ ಎಷ್ಟು ತೊಗೊಂಡಿದ್ರು ಮತ್ತು ಇವಾಗ ಎಷ್ಟು ತೊಗೊಂಡಿದ್ದಾರೆ, ನೆಕ್ಸ್ಟು ರಿಕ್ರೂಟ್ಮೆಂಟ್ಗೆ ಎಷ್ಟು ತೊಗೊಳ್ತಾರೆ ಅನ್ನೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು 35%, ಸೊ 70%ಗೆ ರಿಡ್ಯೂಸ್ ಮಾಡಿರೋ ಅಂದರೆ ಜಾಸ್ತಿ ಮಾಡಿರೋ ಅಂಥದ್ದು. ಸೊ ಮುಂಚೆ ಎಷ್ಟಿದ್ರೆ 50% CET ಮತ್ತು ಇನ್ನು ಉಳಿದಿರ್ತಕ್ಕಂತಹ 50% D.Ed ಅಥವಾ B.Ed ಆಗಿರ್ಬೋದು, ಆಮೇಲೆ TET ಆಗಿರ್ಬೋದು. ಸೊ ಈ ರೀತಿ ಡಿವೈಡ್ ಮಾಡಿದರು. ಸೊ ಇವಾಗ PSTR ಅಂತ ಬಂದಾಗ 70% CET ಅಂತಂದರೆ ಏನು ನೇಮಕಾತಿಗೆ ಎಕ್ಸಾಮ್ಸ್ ಬರೀತಿರಲ್ವ, ಸೊ ಅದನ್ನು ನಾವು CET ಅಂತ ಹೇಳಿ ಕರಿತೀವಲ್ವ. ಸೊ 70% CET ಇರುತ್ತೆ, ಇನ್ನು 20% TET ಎಕ್ಸಾಮ್ ಇರುತ್ತೆ. ಸೊ ಕೆಲವರು ಒಳ್ಳೆ ಮಾರ್ಕ್ಸ್ನ ತಗೊಂಡು ಪಾಸ್ ಆಗಿದ್ದೀರಾ TETನಲ್ಲಿ. ಸೊ ಇನ್ನು ಕೆಲವರು ಪಾಸ್ ಆಗಿಲ್ಲದೆ ಇರೋರು ನೆಕ್ಸ್ಟು CTET ಬರುತ್ತಲ್ಲ, ಖಂಡಿತವಾಗ್ಲೂ ಇನ್ನು 15 ದಿನ ಟೈಮ್ ಇದೆ. ದಯವಿಟ್ಟು ಕುತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಸ್ಕೋರ್ನ ಮಾಡ್ಕೊಳ್ಳಿ. ಸೊ CET 70%, TET 20%. ಇನ್ನು ಪ್ರಾಥಮಿಕ ಏನು ಪ್ರೈಮರಿ ಸ್ಕೂಲ್ ಟೀಚರ್ಸ್ 1 to 5th ಅಂತ ಅಂದಾಗ ನಾವು PUC ಕನ್ಸಿಡರ್ ಮಾಡ್ತೀವಲ್ವ. ಸೊ ಡಿಗ್ರಿ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ PUC ಬಂದುಬಿಟ್ಟು ನಮಗೆ ಇಲ್ಲಿ 8%. ಸೊ 8% PUC ಮತ್ತು D.Ed ಅಥವಾ B.Ed ಅಂತ ಬಂದಾಗ ಇಲ್ಲಿ ಜಸ್ಟ್ 2% ಇರುತ್ತೆ. ಸೊ ಎಷ್ಟಾಯಿತು ಟೋಟಲ್ ಆಗಿ 70 + 20 90 + 8 98 + 2 100% ಆಯಿತು. ಸೊ ಇಲ್ಲಿ ಬ್ಯಾಕಪ್ ಸ್ಕೋರ್ ಕಂಪ್ಲೀಟಾಗಿ ರಿಮೂವ್ ಆಗಿಲ್ಲ ಅಂತಂದ್ರೂ ಅಲ್ಪ ಪ್ರಮಾಣದಲ್ಲಿ ರಿಮೂವ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ, TET ಮತ್ತು CET ಮೇಲೆ. ಸೊ ನೆಕ್ಸ್ಟ್ ಇವಾಗ ಒಂದು ರಿಕ್ರೂಟ್ಮೆಂಟ್ ಆಗಿಂದ ಮುಂಚೆ ಏಪ್ರಿಲಲ್ಲಿ ಅಥವಾ ಮೇನಲ್ಲಿ ಒಂದು TETನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ ವರ್ಷಕ್ಕೆ 2 ಸಲ TETನ ಮಾಡಬೇಕಾಗಿತ್ತು. ಸೊ 1.5 ವರ್ಷದಿಂದ ಯಾವುದೇ TETನ ಮಾಡಿರಲಿಲ್ಲ. ಸೊ ರೀಸೆಂಟಾಗಿ ಡಿಸೆಂಬರಲ್ಲಿ ಎಕ್ಸಾಮ್ ಆಯಿತು, ಆ್ಯಂಡ್ ನೆಕ್ಸ್ಟ್ ಏಪ್ರಿಲ್ ಅಥವಾ ಮೇನಲ್ಲಿ ಇನ್ನೊಂದು TETನ ಮಾಡ್ತಾರೆ ಅಂತಕ್ಕಂತಹ ಒಂದು ಸುದ್ದಿ ಇದೆ. ಸೊ ಮಾಡಿದ್ರು ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ರಿಕ್ರೂಟ್ಮೆಂಟ್ಗೆ ಜೊತೆಗೆ TETಗೆ ಎರಡಕ್ಕೂ ನೀವು ಇವಾಗಿಂದನೇ ಓದೋದಕ್ಕೆ ಶುರು ಮಾಡ್ಕೋಬೇಕಾಗತ್ತೆ. ಸೊ ಇದು PSTRಗೆ ಸಂಬಂಧಪಟ್ಟ ಹಾಗೆ. ಸೊ GPSTR ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ 6ನೇ ತರಗತಿಯಿಂದ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಟೀಚರ್ಸ್ಗೆ. ಸೊ ಇಲ್ಲಿನೂ ಕೂಡ CET 70% ಆಯಿತಾ. ಸೊ CETನ 70% ಕನ್ಸಿಡರ್ ಮಾಡಿದ್ದಾರೆ, ಆ್ಯಂಡ್ TET 20% ಇದೆ. ಅದರ ಜೊತೆಗೆ ಡಿಗ್ರಿ 8% ಇದೆ, ಆ್ಯಂಡ್ B.Ed ಅಥವಾ D.Ed ಮತ್ತು D.Ed ಬಂದುಬಿಟ್ಟು 2% ಇದೆ. ಸೊ ಟೋಟಲ್ ಆಗಿ 100%. ಸೊ ಹಾಗಾಗಿ ನಿಮ್ಮದು ಏನೋ ನಂದು ಸ್ಕೋರ್ ಜಾಸ್ತಿ ಇದೆ, ನನಗೆ ಸ್ಕೋರಲ್ಲಿ ಬಂದುಬಿಡುತ್ತೆ ಅಂತ ಅದೆಲ್ಲ ಮೈಂಡಿಂದ ತೆಗ್ದು ಹಾಕ್ಬಿಡಿ. ಸೊ 90% ಏನಿದೆ ನೀವು CET ಮತ್ತು TETನಲ್ಲೇ ನೀವು ಸ್ಕೋರ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಆಲ್ರೆಡಿ ಇವಾಗ ಏನು TETಗೆ ಒಂದಷ್ಟು ಜನ ತುಂಬ ಎಫರ್ಟ್ ಹಾಕಿ ಓದಿರ್ತೀರ. ಸೊ ಇವಾಗ ನೀವು ರಿವಿಷನ್ ಮಾಡ್ಕೋತಾ ಹೋಗಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಇವಾಗ ಆಲ್ಮೋಸ್ಟ್ ಫೆಬ್ರವರಿ 1st ವೀಕಲ್ಲಿ ಅಥವಾ 2nd ವೀಕಲ್ಲಿ
ಅಧಿಸೂಚನೆ ಆಗ್ತಕ್ಕಂತಹ ಎಲ್ಲ ಚಾನ್ಸಸ್ ಇದೆ. ಯಾಕಂದರೆ ನಿನ್ನೆ ಒಂದು ಏನು ಕೋರ್ಟಲ್ಲಿ ನಡೀತಾ ಇತ್ತು ಕೇಸ್, ಅದಕ್ಕೆ ಇವಾಗ ರಿಸಲ್ಟ್ ಕೂಡ ಬಂದಿರೋವಂಥದ್ದು 50% ಇದರಲ್ಲಿ ನೇಮಕಾತಿಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿರೋವಂಥದ್ದು. ನೇಮಕಾತಿ ಮಾಡಿ ಬಟ್ ಆರ್ಡರ್ ಕಾಪಿನ ಇಶ್ಯೂ ಮಾಡಬೇಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನೇಮಕಾತಿ ಆದಷ್ಟು ಬೇಗ ಆಗುತ್ತೆ. ಆ್ಯಂಡ್ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಬಹಳ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಬಹಳಷ್ಟು ಟೀಚರ್ಸ್ಗಳ ಕೊರತೆ ಇರೋದ್ರಿಂದ ಆದಷ್ಟು ಬೇಗ ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸಿ ನೋಟಿಫಿಕೇಶನ್ ಆಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಈ ಕೆಲವೊಬ್ರು ಬಂದು ಹೇಳ್ತಾರೆ ಗೊತ್ತಾ, 2027-28 ನೋಟಿಫಿಕೇಶನ್ ಮಾಡ್ತಾರೆ, ಇವಾಗಿಂದನೇ ಏನಕ್ಕೆ ಇದೆಲ್ಲ ಓದ್ಕೋತೀರಾ, ಇವಾಗಿಂದನೇ ಯಾಕೆ ಈ ವಿಡಿಯೋಸ್ಗೆಲ್ಲ ತಲೆ ಕೆಡ್ಸ್ಕೊತೀರಾ ಅಂತ. ಸೊ ನೀವು ಅದು ಆ ನೆಗೆಟಿವ್ ಕಮೆಂಟ್ಸ್ಗೆ ನೆಗೆಟಿವ್ ಆಗಿ ಮಾತಾಡೋ ಜನರ ಇದಕ್ಕೆ ನೀವು ತಲೆನೇ ಕೆಡ್ಸ್ಕೋಬೇಡಿ. ಯಾಕಂತಂದರೆ ಈ CNR ರೂಲ್ ಬಂದಿದೆ ಅಂತ ಅಂದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನೋಟಿಫಿಕೇಶನ್ ಕೂಡ ಬಂದೇ ಬರುತ್ತೆ. ಸೊ ಬಿ ಪಾಸಿಟಿವ್ ಆಗಿದೆ. ಆ್ಯಂಡ್ ಯಾವಾಗ ಬೇಕಂದ್ರೆ ಅವ್ರು ನೋಟಿಫಿಕೇಶನ್ ಮಾಡ್ಬೋದು. ಯಾಕಂದರೆ ಕೋರ್ಟಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಲೈಕ್ ನೀವು ಏನೋ ಅಧಿಸೂಚನೆ ಮಾಡಬಹುದು, ರಿಕ್ರೂಟ್ಮೆಂಟ್ಗೆ ರೆಡಿ ಮಾಡ್ಕೋಬೋದು ಅಂತ. ಸೊ ಹಾಗಾಗಿ ನೀವು ಕೂಡ ಓದೋದನ್ನು ದಯವಿಟ್ಟು ನಿಲ್ಲಿಸಬೇಡಿ, ಓದ್ತಾ ಇರಿ. ಯಾವಾಗ ಬೇಕಾದ್ರೂ ನೋಟಿಫಿಕೇಷನ್ ಆಗ್ಬೋದು. ಸೊ ಇನ್ನು ಸ್ಕೋರ್ ಬಗ್ಗೆ ನಂದು ಡಿಗ್ರಿನಲ್ಲಿ ಕಡಿಮೆ ಇದೆ, BEd ಅಲ್ಲಿ ಕಡಿಮೆ ಇದೆ, ತಲೆನೇ ಕೆಡಿಸ್ಕೋಬೇಡಿ. ಸೊ ನಿಮ್ಮದು ಇವಾಗ ನೀವು ಯಾವುದಕ್ಕೆ ಎಫರ್ಟ್ ಹಾಕಬೇಕು, CETಗೆ ಎಫರ್ಟ್ ಹಾಕಬೇಕು. ಸೊ 70% ಅದರಿಂದ ತೊಗೊತಾರೆ, ಪ್ಲಸ್ ಇನ್ 20% TET ತೊಗೊಳ್ಳೋದ್ರಿಂದ ಸೊ ನೀವು TET ಮತ್ತು CET ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.